ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿವಾಸ್ ಟ್ಯಾಕ್ಸ್ ಅಂಡ್ ರಿಜಿಸ್ಟ್ರೇಷನ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೌ ಟು ಡೌನ್ಲೋಡ್ ಆಫ್ಲೈನ್ ಟೂಲ್ ಫ್ರಮ್ ಪೋರ್ಟಲ್, ಅಂದರೆ GST ಪೋರ್ಟಲಿಂದ ಆಫ್ಲೈನ್ ಟೂಲ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಅದನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಮತ್ತು ಅದನ್ನು ಹೇಗೆ ಯೂಸ್ ಮಾಡಬೇಕು, ಆ್ಯಂಡ್ ಫೈನಲಿ ಆ JSN ಫೈಲ್ನ GST ಪೋರ್ಟಲ್ಗೆ ಹೇಗೆ ಅಪ್ಡೇಟ್ ಮಾಡಬೇಕು ಅಥವಾ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಸ್ಟೆಪ್ ಬಂದು ನೀವು ಗೂಗಲ್ಗೆ ಹೋಗಿ gst.gov.in ಅಂತ ಟೈಪ್ ಮಾಡಿದ್ರೆ GST ಪೋರ್ಟಲ್ ಓಪನ್ ಆಗುತ್ತೆ. ನೀವು ಇಲ್ಲಿ GST ಪೋರ್ಟಲ್ಗೆ ಲಾಗಿನ್ ಆಗೋ ಅವಶ್ಯಕತೆ ಏನಿಲ್ಲ. ಸೊ ಔಟ್ಸೈಡಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ಅಲ್ಲಿ ಆಫ್ಲೈನ್ ಟೂಲ್ ಅಲ್ಲಿ ರಿಟರ್ನ್ ಆಫ್ಲೈನ್ ಟೂಲ್ಗೆ ಹೋಗಬೇಕು. ಈ ಸೆಕ್ಷನಲ್ಲಿ ನಿಮಗೆ ರಿಟರ್ನ್ ಆಫ್ಲೈನ್ ಟೂಲ್ ವರ್ಷನ್ v2.3.2 ಸಮಥಿಂಗ್. ಸೊ ಇದೇನಿರುತ್ತೆ ಇದು ಲೇಟೆಸ್ಟ್ ವರ್ಷನ್ ಆಗಿರುತ್ತೆ. ಇದನ್ನ ಗೌರ್ಮೆಂಟ್ ಅಂದರೆ GST ಪೋರ್ಟಲ್ನವರೇ ಇಲ್ಲಿ ನೀವು ಈ ಆಫ್ಲೈನ್ ಟೂಲ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಪ್ರೊಸೀಡ್ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ನಮಗೆ ಜಿಪ್ ಫೈಲ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ನಿಮಗೆ GST ಆಫ್ಲೈನ್ ಟೂಲ್ ಜಿಪ್ ಫೈಲ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಎಕ್ಸ್ಟ್ರಾಕ್ಟ್ ಆಗಿರೋದು ನಿಮಗೆ ಇಲ್ಲಿ GST ಆಫ್ಲೈನ್ ಟೂಲ್ ಅಂತ ಒಂದು ಸಾಫ್ಟ್ವೇರ್ ಸಿಗುತ್ತೆ. ಮತ್ತು ಇಲ್ಲೇ GST R1 Excel ವರ್ಕ್ ಬುಕ್ ಅಂದರೆ ಟೆಂಪ್ಲೇಟ್ ಶೀಟ್ ನಿಮಗೆ ಇಲ್ಲೇ ಸಿಗುತ್ತೆ. ಈ ಟೆಂಪ್ಲೇಟ್ ಶೀಟಲ್ಲಿ ನಿಮಗೆ ಔಟ್ವರ್ಡ್ಸ್ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ JSN ಸಮ್ಮರಿ ಅಥವಾ B2C ಆಗಿರ್ಬೋದು ಮತ್ತು ಡಾಕ್ಯುಮೆಂಟ್ ಸಮ್ಮರಿನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಫಸ್ಟು ನಾವು GST ಆಫ್ಲೈನ್ ಟೂಲ್ನ ಇನ್ಸ್ಟಾಲ್ ಮಾಡೋಣ. ಎಸ್ ಅಂತ ಕೊಡಬೇಕು. ನೆಕ್ಸ್ಟ್ ಇನ್ಸ್ಟಾಲ್ ಮಾಡಬೇಕು. ಸೊ GST ಆಫ್ಲೈನ್ ಟೂಲ್ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತಾ ಇದೆ. ಸೊ GST ಆಫ್ಲೈನ್ ಟೂಲ್ ಅಂದರೆ GST ಆಫ್ಲೈನ್ ಟೂಲ್ ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಓಕೆ ಕೊಡಬೇಕು. ಇಲ್ಲಿ ಫಿನಿಶ್. ಸೊ ಇವಾಗ ನಿಮಗೆ ಡೆಸ್ಕ್ಟಾಪ್ ಮೇಲೆ GST ಆಫ್ಲೈನ್ ಟೂಲ್ ಸಾಫ್ಟ್ವೇರು ಬಂದಿರುತ್ತೆ. ಸೊ ಇಲ್ಲಿ ನೀವು ಹೋಗಿ GST ಆಫ್ಲೈನ್ ಟೂಲ್ನ ಓಪನ್ ಮಾಡ್ಕೋಬೇಕು. ಇವಾಗ GST ಆಫ್ಲೈನ್ ಟೂಲ್ ಸಾಫ್ಟ್ವೇರ್ ಓಪನ್ ಆಗಿದೆ. ನೀವೇನಾದರೂ ನ್ಯೂ ಟೆಂಪ್ಲೇಟ್ ಶೀಟ್ನ ಅಪ್ಲೋಡ್ ಮಾಡಬೇಕಂದ್ರೆ ಅಪ್ಲೋಡ್ ನ್ಯೂ ಇನ್ವಾಯ್ಸ್ ಆರ್ ಅದರ್ ಡೇಟಾ ಫಾರ್ ರಿಟರ್ನ್ ಇಲ್ಲಿ ನೀವು ಹೋಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೆಕೆಂಡ್ ಆಪ್ಷನ್ ಬಂದು ಓಪನ್ ಡೌನ್ಲೋಡ್ ರಿಟರ್ನ್ ಫೈಲ್ ಫ್ರಮ್ GST ಪೋರ್ಟಲ್. ನೀವೇನಾದರೂ ಆಲ್ರೆಡಿ ಏನಾದರೂ JSN ಫೈಲ್ನ ಅಪ್ಲೋಡ್ ಮಾಡಿದರೆ ಸೊ ಆ ಡೇಟಾ ಏನಾದರೂ ಮತ್ತೆ ನೋಡಬೇಕು ಅಥವಾ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ನೀವು ಇಲ್ಲಿ ಈ ಆಪ್ಷನ್ಗೆ ಹೋಗಿ ಅದು ಆ ಡೇಟಾನ ತಗೋಬೋದು. ಥರ್ಡ್ ಒನ್ ಆಪ್ಷನ್ ಬಂದು ನಿಮಗೆ ಇಲ್ಲಿ ಓಪನ್ ಡೌನ್ಲೋಡ್ ಎರರ್ ಫೈಲ್ ಫ್ರಮ್ GST ಪೋರ್ಟಲ್. ಏನಾದರೂ ಎರರ್ ಬಂದಿದ್ರೆ ಈ ಆಪ್ಷನಲ್ಲಿ ಹೋಗಿ ನೀವು ಆ ಎರರ್ ಬಂದಿದೆ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ನಾವು ಇವಾಗ ನ್ಯೂ ಟೆಂಪ್ಲೇಟ್ ಶೀಟ್ನ ಅಪ್ಡೇಟ್ ಮಾಡ್ತಿರೋದ್ರಿಂದ ಸೊ ನ್ಯೂ ಆಪ್ಷನ್ಗೆ ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ GST R1 ಮತ್ತು GST R2 ಅಂತ ಇರುತ್ತೆ. ನಾವು GST R1 ಮಾಡ್ತಿರೋದ್ರಿಂದ GST R1ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು GST ನಂಬರ್ನ ಹಾಕಬೇಕು. ಹಾಕಿದ್ಮೇಲೆ ಯಾವ ಫಿನಾನ್ಷಿಯಲ್ ಇಯರ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ 2021 ಆಗಿರೋದ್ರಿಂದ 2021 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದು ನೀವು ಯಾವ ಮಂತ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಏಪ್ರಿಲ್ ಆಗಿರೋದ್ರಿಂದ ಏಪ್ರಿಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ SEZ ಟ್ಯಾಕ್ಸ್ ಪೇಯರ್ ಏನಾದರೂ ಆಗಿದೆ ಎಸ್ ಕೊಡಬೇಕು, ಅದರ್ವೈಸ್ ನೋ ಸೆಲೆಕ್ಟ್ ಮಾಡಬೇಕು. ಸೊ ಪ್ರೊಸೀಡ್ ಕೊಡಬೇಕು. ಸೊ ಕನ್ಫರ್ಮೇಷನ್ ಮಾಡ್ಕೋಬೇಕು. GST R1 GST ನಂಬರ್ ಕರೆಕ್ಟ್ ಇದೆ. 2021 ಫಿನಾನ್ಷಿಯಲ್ ಇಯರ್ ಏಪ್ರಿಲ್ ಮಂತ್. SEZ ಟ್ಯಾಕ್ಸ್ ಪೇ ನೋ, ಇಲ್ಲಿ ಎಸ್ ಕೊಡಬೇಕು. ಇಲ್ಲಿ ಇಂಪೋರ್ಟ್ ಫೈಲ್ ಹೋಗಬೇಕು. ಇನ್ನೊಂದು ಡಿಲೀಟ್ ಆಲ್ ಡೇಟಾ. ನೀವೇನಾದರೂ ಈ ಒಂದು ಮುಂಚಿನ ಎಕ್ಸೆಲ್ ಶೀಟ್ ಟೆಂಪ್ಲೇಟ್ನ ಅಪ್ಡೇಟ್ ಮಾಡಿ ಅದು ಇನ್ಕರೆಕ್ಟ್ ಆಗಿದೆ ಅಥವಾ ಸಮ್ಮರಿಲಿ ರಾಂಗ್ ಬಂದಿದೆ ಅಂದರೆ ಸೊ ಇಲ್ಲಿ ಡಿಲೀಟ್ ಆಲ್ ಡೇಟಾನ ಕೊಟ್ಟು ಮತ್ತೆ ಹೊಸದಾಗಿ ನೀವು ಆ ಟೆಂಪ್ಲೇಟ್ ಶೀಟ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದರ್ವೈಸ್ ಏನಾದರೂ ಎರಡನೇ ಡಿಲೀಟ್ ಮಾಡದೇ ಅಪ್ಡೇಟ್ ಮಾಡಿದ್ರೆ 2 ಟೈಮ್ ಸಮ್ಮರಿನ ಅದು ಕೌಂಟ್ ಮಾಡ್ಕೊಳ್ಳುತ್ತೆ. ಸೊ ಕ್ಲಿಯರ್ ಸೆಕ್ಷನ್ ಡೇಟಾ ಇರುತ್ತೆ ಮತ್ತು ವ್ಯೂ ಸಮ್ಮರಿ ಇದೆ ಫೈನಲ್. ಇಂಪೋರ್ಟ್ ಫೈಲ್ಗೆ ಹೋಗಬೇಕು. ಇಲ್ಲಿ ನಿಮಗೆ ಇಂಪೋರ್ಟ್ ಎಕ್ಸೆಲ್ ಅನ್ನೋದು ಫಸ್ಟ್ ಆಪ್ಷನ್ ಆಗಿರುತ್ತೆ. ಇಂಪೋರ್ಟ್ ರಿಟರ್ನ್ 1 ಸೆಕ್ಷನ್ ಅಟ್ ಎ ಟೈಮ್. ಇಲ್ಲಿ ಬಂದು ನಿಮಗೆ CSV ಫಾರ್ಮ್ಯಾಟಲ್ಲಿ B2B ಇನ್ವಾಯ್ಸಸ್ ಆಗಿರ್ಬೋದು, ಅದರ್ವೈಸ್ B2C ಆಗಿರ್ಬೋದು, ಕ್ರೆಡಿಟ್ ನೋಟ್ ಆಗಿರ್ಬೋದು, ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾವು ಈಸಿ ವೇ ಅಂದರೆ ನಾವು ಆಲ್ರೆಡಿ ಟೆಂಪ್ಲೇಟ್ ಶೀಟ್ನ ರೆಡಿ ಮಾಡ್ಕೊಂಡಿರ್ತೀವಿ. ಅಲ್ಲಿ ಔಟ್ಪುಟ್ ಸಮ್ಮರಿ ಏನಿರುತ್ತೆ ಅದನ್ನು ನಾವು ರೆಡಿ ಮಾಡ್ಕೊಂಡಿರ್ತೀವಿ. ಅಂದರೆ B2B ಇನ್ವಾಯ್ಸಸ್ ಆಗಿರ್ಬೋದು, B2C ಆಗಿರ್ಬೋದು, HSN ಸಮ್ಮರಿನ ಅಪ್ಡೇಟ್ ಮಾಡ್ಕೊಂಡಿರ್ತೀವಿ. ಡಾಕ್ಯುಮೆಂಟ್ಸು 1 to 10 ಡಾಕ್ಯುಮೆಂಟ್ಸ್, ಅದರಲ್ಲಿ ಏನಾದರೂ ಕ್ಯಾನ್ಸಲ್ ಆಗಿದ್ರೆ ಕ್ಯಾನ್ಸಲ್, ಪ್ರತಿಯೊಂದು ಅಥವಾ ಎಕ್ಸಮ್ಟೆಡ್ ಟರ್ನ್ ಓವರ್ ಇದೆ ನಾವು ಆ ಟೆಂಪ್ಲೇಟ್ ಶೀಟಲ್ಲಿ ಅಪ್ಡೇಟ್ ಮಾಡ್ತೀವಿ. ಆ ಟೆಂಪ್ಲೇಟ್ ಶೀಟ್ನ ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ನಾನು ಆಲ್ರೆಡಿ ಇಲ್ಲಿ ಟೆಂಪ್ಲೇಟ್ ಶೀಟ್ನ ರೆಡಿ ಮಾಡ್ಕೊಂಡಿರೋದ್ರಿಂದ ಸೊ ಆ ಟೆಂಪ್ಲೇಟ್ ಶೀಟ್ನ ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಅಂದರೆ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಸೇವ್ ಡೇಟಾ ಕೇಳುತ್ತೆ, ಎಸ್ ಕೊಡಬೇಕು. ಸೊ ಆ ಟೆಂಪ್ಲೇಟ್ ಶೀಟು ಇಲ್ಲಿಗೆ ಇಂಪೋರ್ಟ್ ಆಗ್ತಾ ಇದೆ. ಅಂದರೆ ನಾನು ಏನು ಫಿಲ್ ಮಾಡಿದ್ದೀನಿ ಔಟ್ಪುಟ್ ಸಮ್ಮರಿ B2B ಇನ್ವಾಯ್ಸಸ್ ಆಗಿರ್ಬೋದು, B2CS
ಅಂದರೆ ಅನ್ರಿಜಿಸ್ಟರ್ಡ್ ಪರ್ಸನ್ಗೆ ಸೇಲ್ ಮಾಡಿದ್ರೆ ಆ ಡೀಟೇಲ್ಸ್ ಆಗಿರ್ಬೋದು, ಕ್ರೆಡಿಟ್ ನೋಟು ಆ್ಯಂಡ್ ದೆನ್ ಯಾವ ಇನ್ವಾಯ್ಸ್ ಡೇಟು ಅದು. ಸೊ ಇಲ್ಲಿ ಸಕ್ಸಸ್ ಆಗಿದೆ, ಅಂದರೆ ಏನು ಎರರ್ ಬಂದಿಲ್ಲ, ಸೊ ಏನು ರಾಂಗ್ ಆಗಿಲ್ಲ. ನೀವು ಏನು ಆ ಟೆಂಪ್ಲೇಟ್ ಶೀಟಲ್ಲಿ ಅಪ್ಡೇಟ್ ಮಾಡಿದ್ರೆ ಆ ಇನ್ಫಾರ್ಮೇಷನ್ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಇಲ್ಲಿ ನಾವು ಹೋಗಿ ವ್ಯೂ ಸಮ್ಮರಿನ ಕೊಡಬೇಕು. ಸೊ ನಾನು B2B ಇನ್ವಾಯ್ಸಸ್ 18 ಇನ್ವಾಯ್ಸಸ್ನ ಅಪ್ಡೇಟ್ ಮಾಡಿದ್ದೀನಿ. ಸೊ ಆ CGST ಏನು ಅಮೌಂಟ್ ಇದೆ, SGST ಏನು ಅಮೌಂಟ್ ಇದೆ, ಮತ್ತು IGST ನಾನು IGST ಏನು ಫಿಲ್ ಮಾಡಿದ್ರೆ 0 ಬಂದಿದೆ, ಸೊ ಕರೆಕ್ಟ್ ಇದೆ. B2C ಕಾಲಮಲ್ಲಿ ಅನ್ರಿಜಿಸ್ಟರ್ಡ್ ಪರ್ಸನ್ ನಾನು ಏನು ಅಪ್ಡೇಟ್ ಮಾಡಿದ್ದೀನಿ, ಸೊ ಆ ಟ್ಯಾಕ್ಸಬಲ್ ಅಮೌಂಟ್ ಅಲ್ಲ, ಇದು ಟ್ಯಾಕ್ಸ್ ಅಮೌಂಟು. ಸೊ ನಾವು ಅಲ್ಲಿ ಟ್ಯಾಕ್ಸಬಲ್ ಅಮೌಂಟ್ ಅಪ್ಡೇಟ್ ಮಾಡಿದ್ರೆ ಇಲ್ಲಿ ಟ್ಯಾಕ್ಸ್ ಅಮೌಂಟ್ ಆಗಿ ಅದು ಯಾವ ರೇಟ್, ಯಾವ ಬೇಸ್ ಮೇಲೆ ನಾವು ಯಾವ ರೇಟ್ ಹಾಕಿರ್ತೀವೋ ಆ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಆಗಿ ನಮಗೆ ಸಮ್ಮರಿನ ಕೊಡುತ್ತೆ. ಸೊ HSN ಸಮ್ಮರಿ ಟೋಟಲ್ ಟ್ಯಾಕ್ಸಬಲ್ ಏನಿದೆ ಅದನ್ನು ಹಾಕಿರ್ತೀವಿ, ಮತ್ತು CGST SGST ಏನು ಟೋಟಲ್ CGST SGST ಇದೆ ಅದನ್ನು ಮೆನ್ಷನ್ ಮಾಡ್ತೀವಿ. ಸೊ ಆ ಸಮ್ಮರಿ ಕೂಡ ನಮ್ಗೆ ಇಲ್ಲಿ ತೋರಿಸುತ್ತೆ. ಆ್ಯಕ್ಚುಲಿ ಒನ್ ಥಿಂಗ್ ಇಲ್ಲಿ ಏನು ನೋಡಬೇಕಂದ್ರೆ HSN ಸಮ್ಮರಿ ಈಸ್ ಈಕ್ವಲ್ ಟು B2B ಆ್ಯಂಡ್ B2C ಆಗಿರುತ್ತೆ. ಯಾಕಂದರೆ B2B ಪ್ಲಸ್ B2C ಈಸ್ ಈಕ್ವಲ್ ಟು HSN ಸಮ್ಮರಿ, ಯಾಕೆಂದರೆ ನಾವು ಟೋಟಲ್ ಸಮ್ಮರಿನ ಅಲ್ಲಿ ಹ್ಯಾಡ್ ಮಾಡಿರ್ತೀವಿ. ಸೊ ಫೈನಲಿ ನಾವು ಜನರೇಟ್ ಫೈಲ್ನ ಕೊಡಬೇಕು. ಸೊ ಫಾಲೋಯಿಂಗ್ ಫೈಲ್ ಹ್ಯಾವ್ ಬೀನ್ ಜನರೇಟೆಡ್, ಪ್ಲೀಸ್ ಕ್ಲಿಕ್ ದ ಲಿಂಕ್ ಫಾರ್ ಡೌನ್ಲೋಡ್. ಆ JSN ಫೈಲ್ನ ನಾವು ಡೌನ್ಲೋಡ್ ಮಾಡ್ಕೊಳಕ್ಕೆ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಡೌನ್ಲೋಡ್ ಆಪ್ಷನ್ ಕೇಳುತ್ತೆ, ಸೇವ್. ಸೊ ನಾನು ಇದನ್ನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೊತಾ ಇದ್ದೀನಿ. ಸೊ ಸೇವ್ ಆಗಿದೆ, ಇಲ್ಲಿ ಕ್ಲೋಸ್ ಕೊಡಬೇಕು. ಸೊ ನಿಮಗೆ ಅಂದರೆ ಈಗ JSN ಫೈಲು ನಿಮಗೆ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಫೈಲ್ ಮಾಡಿ JSN ಫೈಲು ನಿಮಗೆ ಎಲ್ಲಿ ಯಾವ ಪಾತಲ್ಲಿ ಸೇವ್ ಮಾಡ್ಕೊಂಡಿರ್ತೀನೋ ಆ ಪೋರ್ಟಲ್ ಬರುತ್ತೆ. JSN ಫೈಲ್ ಸೇವ್ ಆಗಿದೆ. ಈ JSN ಫೈಲ್ನ ನೀವು GST ಪೋರ್ಟಲ್ಗೆ ಲಾಗಿನ್ ಆಗಿ GST-R1 ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ gst.gov.inಗೆ ಹೋದರೆ ಇಲ್ಲಿ ಪೋರ್ಟಲ್ ಇರುತ್ತೆ. ಸೊ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗ್ತಾ ಇದೆ. ಸೊ ಲಾಗಿನ್ ಆಗಿದೆ. ಇಲ್ಲಿ ರಿಟರ್ನ್ ಡ್ಯಾಶ್ ಬೋರ್ಡ್ಗೆ ಹೋಗ್ಬೇಕು. ಇಲ್ಲಿ ಯಾವ ಫಿನಾನ್ಷಿಯಲ್ ಇಯರ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 1920 ಜೂನ್ ಮಂತ್ ಸರ್ಚ್ ಕೊಟ್ಟರೆ GST-R1ಗೆ ಹೋಗುತ್ತೆ. ಅಲ್ಲಿ ನೀವು ಪ್ರಿಪೇರ್ ಆಫ್ಲೈನ್ಗೆ ಹೋಗಬೇಕು. ಚೂಸ್ ಫೈಲ್ JSN ನಾವು ಇಲ್ಲಿ ಚೂಸ್ ಮಾಡ್ಕೋಬೇಕು. ಸೊ JSN ಚೂಸ್ ಮಾಡಿಕೊಂಡು ಓಪನ್ ಕೊಟ್ಟರೆ ಅಪ್ಲೋಡ್ ಆಗುತ್ತೆ. ಇಲ್ಲಿ ಪ್ರೊಸೆಸ್ಡ್. ಸೊ ಏನು ಎರರ್ ಬಂದಿಲ್ಲ. ಎರರ್ ಏನಾದರೂ ಇದ್ದರೆ ಆ ಎರರ್ ರಿಪೋರ್ಟಲ್ಲಿ ನಿಮಗೆ ತೋರಿಸುತ್ತೆ. ಸೊ ಪ್ರೊಸೀಡ್ ಆಗಿದೆ ಅಂದರೆ ನೋ ಪ್ರಾಬ್ಲಮ್. GST-R1ಗೆ JSN ಫೈಲ್ ಅಪ್ಲೋಡ್ ಆಗಿದೆ. ಮತ್ತು ನೀವು 1920 ಯಾವ ಮಂತು ಅಂತ ಹೋದರೆ, ಸೊ ನಿಮಗೆ ಅಲ್ಲಿ GST-R1 ಒಳಗೆ ಹೋದರೆ ಆ JSN-ಅಲ್ಲಿ ಏನು ಸಮ್ಮರಿ ಅಪ್ಲೋಡ್ ಮಾಡಿದ್ವಿ ಅದು ಇಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ರಿಫ್ರೆಶ್ ಅಥವಾ ಜನರೇಟ್ GST-R1 ಸಮ್ಮರಿನ ಕೊಡಬೇಕು. ಸೊ ನಮಗೆ ಆ ಸಮ್ಮರಿ ಇಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಇವಾಗ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದಿಲ್ಲಿ ಫೈಲಿಂಗ್ ಅಷ್ಟೇ. OTP ಅಥವಾ ಡಿಜಿಟಲ್ ಸಿಗ್ನೇಚರ್ ಮುಖಾಂತರ ನಾವು ಫೈಲ್ ಮಾಡೋ ಸ್ಟೆಪ್ ಮಾತ್ರ ಬ್ಯಾಲೆನ್ಸ್ ಇರುತ್ತೆ. ಸೊ ಓವರ್ ಆಲ್ ಸಮ್ಮರಿ ನಮಗೆ ಅಪ್ಡೇಟ್ ಆಗಿದೆ. ಸೊ ಈಗ JSN ಫೈಲ್ ಅಪ್ಲೋಡ್ ಆದಮೇಲೆ ನಮಗೆ B2C ಸಮ್ಮರಿ, B2B ಸಮ್ಮರಿ ಮತ್ತು ಕ್ರೆಡಿಟ್ ನೋಟ್ ಆಗಿರ್ಬೋದು, HSN ಸಮ್ಮರಿ ಅಂದರೆ ಟೋಟಲ್ ಸಮ್ಮರಿ ಏನಿದೆ ಸೊ ಅದು ನಮಗೆ ಡಿಸ್ಪ್ಲೇ ಆಗುತ್ತೆ GST ಪೋರ್ಟಲ್ R1 ಅಲ್ಲಿ. ಸೊ ಆಸ್ ಪರ್ ಬುಕ್ಸ್ಗೆ ಕಂಪೇರ್ ಮಾಡಿ ನಾವು GST-R1 ಫೈಲ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ಅಪ್ಡೇಟ್ಸ್.